ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇವತ್ತೊಂದು ನಾನು ಸೀಮೆ ಬದನೆಕಾಯಿನ ಉಪಯೋಗಿಸ್ಬಿಟ್ಟು ಒಂದು ಸಾಂಬಾರು ಗೊಜ್ಜು ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ಬೇಕಾಗಿರೋದು ಖಾರದ ಪುಡಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಉಪ್ಪು, ಕಾಯಿ ತುರಿ, ಟೊಮೊಟೊ, ಎಣ್ಣೆ ಮತ್ತು ಇದು ಹೆಸರುಬೇಳೆ ಒಂದು ಬೌಲು. ಒಂದು 4 ಟೊಮೊಟೊನ ಕುಕ್ಕರ್ನಲ್ಲಿ ಹಾಕ್ಕೊತಿದ್ದೀನಿ. ಹೆಸರುಬೇಳೆನ ಒಂದು ಬೌಲ್ನ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡು ನೋಡಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು ಇವಾಗ. ಮತ್ತು ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕ್ಬೋದು. ನಾನು ಒಂದು 5 ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ 1 ಸ್ಪೂನು. ಮತ್ತು ಒಗ್ಗರಣೆಗೆ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ನಾನು, 1/4 kg. ಚೆನ್ನಾಗಿ ಕಟ್ ಮಾಡಿ ಮೇಗಳು ಸಿಪ್ಪೆನೆಲ್ಲ ತೆಗೆದು ಅದರೊಳಗಡೆ ಬೀಜ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಹಾಕಬೇಕಾಗುತ್ತೆ. ನಾನು ನೀರು ಅದು ಮುಳುಗುವಷ್ಟು ನೀರನ್ನ ಹಾಕ್ತಿದ್ದೀನಿ. ಒಂದು ಲೀಟ್ರ್ ಅಂತಲೇ ಹೇಳ್ಬೋದು ನೀರು. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ. ನೋಡಿ, ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಅದರೊಳಗಡೆ ಬೀಜ ಇರುತ್ತೆ ಫ್ರೆಂಡ್ಸ್, ಅದನ್ನು ತೆಗೀರಿ. ಮತ್ತು ಮೇಲೆ ಸಿಪ್ಪೆ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಬರ್ಸೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. 2 ವಿಸಲ್ನ ಬರ್ಸೋಣ. ನೋಡಿ, 2 ವಿಸಲ್ನ ಬರ್ಸಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬಾ ಈಸಿ ಫ್ರೆಂಡ್ಸ್. ನೀವು ಚಪಾತಿ, ದೋಸೆ, ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಮಿಕ್ಸರಲ್ಲಿ ಕೊಟ್ಕೊಳ್ತೀನಿ ನಾನು ಚೆನ್ನಾಗಿ. ನೀರನ್ನ ನೀವು ಜಾಸ್ತಿ ಹಾಕ್ಕೋಬೇಡಿ, ಈ ಥರನೇ ಇರಬೇಕಿದು. ತುಂಬಾ ಚೆನ್ನಾಗಿರುತ್ತೆ. ನೀವು ಅಪರೂಪಕ್ಕೆ ಏನಾದರೂ ಮಾಡ್ತೀವಿ ಅಂದರೆ ಈ ಥರ ಮಾಡಿ. ದೋಸೆ, ಚಪಾತಿ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ನ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಬೇಕು. ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ, ಉಪ್ಪು ಕಡಿಮೆ ಇದೆ. ಮತ್ತು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಇಡೋಣ. ಮತ್ತು ನಾನು ಒಂದು ಕಡೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆ, ಜೀರಿಗೆ, ಹಿಂಗು 3 ಹಾಕ್ತಾಯಿದ್ದೀನಿ ನಾನು ಇವಾಗ. ಅದು ಚಟಪಟ ಅಂದ ನಂತರ ಮತ್ತು ಒಣಮೆಣಸಿನ್ಕಾಯಿ 1 2 ಮತ್ತು ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆನ ಆ ಪಾತ್ರೆ ಒಳಗಡೆ ಹಾಕಿದ್ರೆ ಸೀಮೆ ಬದನೆಕಾಯಿ ಸಾಂಬಾರು ರೆಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.